ಈಗ ಧರ್ಮಸ್ಥಳದ ಬುರುಡೆ ಪ್ರಕರಣ ಏನಿದೆ ಅದರಿಂದ ಒಂದು ಷಡ್ಯಂತರ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದೆ. ದಿನ ಬೆಳಗಾದ್ರೆ ತಲೆಬುರುಡೆ ಪ್ರಕರಣ, ಧರ್ಮಸ್ಥಳ ಅಲ್ಲೇನಾಗ್ತಿದೆ, ಎಷ್ಟು ಅಸ್ಥಿಪಂಜರಗಳು ಸಿಗ್ತಿದೆ, ಯಾರ್ಯಾರಿಗೆ ಮೋಸ ಆಗಿದೆ, ಹೊಸ ದೂರುದಾರರು, ಹಳೆ ದೂರುದಾರರು, ಇನ್ನು ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಡಿ ಅನ್ನೋ ಒಂದು ಮಾತುಗಳು ಈಗಾಗಲೇ ಎಲ್ಲ ಕಡೆ ಇರುವಂಥದ್ದು. ಈಗ ಮತ್ತೊಂದು ಏನಂತಂದ್ರೆ ಧರ್ಮಸ್ಥಳದ ಬುರುಡೆ ಪ್ರಕರಣದ ಹಿಂದೆ ಒಂದು ಷಡ್ಯಂತರ ಇದೆ, ದೊಡ್ಡ ಗ್ಯಾಂಗ್ ಇದೆ, ಅಲ್ಲಿ ಷಡ್ಯಂತರವನ್ನ ಮಾಡ್ತಿದ್ದಾರೆ. ಈ ಬುರುಡೆ ಪ್ರಕರಣನ NIAಗೆ ತನಿಖೆಗೆ ಆಗ್ರಹ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಿರುವಂಥದ್ದು. ಹಿಂದೂ ದೇವಸ್ಥಾನದ ಚಾರಿತ್ರ್ಯವಧೆ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಹಿಂದೂ ದೇವಸ್ಥಾನದ ಚಾರಿತ್ರ್ಯವನ್ನ ವಧೆ ಮಾಡ್ತಿದ್ದಾರೆ, ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಂಡಿಂಗ್ ಆಗ್ತಾ ಇದೆ. ಇದನ್ನ ಧರ್ಮಸ್ಥಳವನ್ನ ಅಂದ್ರೆ ಧರ್ಮಸ್ಥಳದ ಒಂದು ಮರ್ಯಾದೆಯನ್ನ ತೆಗೆಯೋದಕ್ಕೆ ಒಂದು ಷಡ್ಯಂತರ ನಡೀತಿದೆ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಫಂಡಿಂಗ್ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದೆ. ರಾಜಕಾರಣಿಗಳೇ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಪತ್ರಕರ್ತರಾಗಿರುವಂತ ವಸಂತ ಗಿಳಿಯಾರ್ ಅವರು ಆಗ್ರಹವನ್ನ ಮಾಡಿದ್ದಾರೆ. ನೋಡಿ, ಅಂದ್ರೆ ಧರ್ಮಸ್ಥಳದ ಹಿಂದೆ ಧರ್ಮಸ್ಥಳವನ್ನ ಈ ರೀತಿಯಾಗಿ ತೋರ್ಸೋದಕ್ಕೆ ಧರ್ಮಸ್ಥಳದಲ್ಲಿ ತಲೆಬುರುಡೆಗಳಿದೆ, ಅಸ್ಥಿಪಂಜರಗಳಿದೆ, ಅಲ್ಲಿ ಬಗ್ಗಿದ್ರೆ ಅಸ್ಥಿಪಂಜರ ಸಿಗುತ್ತೆ, ಇಲ್ಲಿ ಬಗ್ಗಿದ್ರೆ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳ್ತಿದಾರಲ್ಲ, ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಪತ್ರಕರ್ತರಾಗಿರುವಂತ ವಸಂತ ಗಿಳಿಯಾರ್ ಅವರು ಹೇಳ್ತಿರುವಂತದ್ದು. ಇದು ದೊಡ್ಡ ಷಡ್ಯಂತ್ರ, ಇದನ್ನ ನೀವು NIAಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಹಿಂದಿದೆ ದೊಡ್ಡ ಷಡ್ಯಂತ್ರ. ಇಲ್ಲಿ ಷಡ್ಯಂತ್ರವನ್ನ ಮಾಡಲಾಗ್ತಿದೆ. ಧರ್ಮಸ್ಥಳವನ್ನ ಎಲ್ಲರೂ ಸೇರಿ, ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಫಂಡಿಂಗ್ ಆಗ್ತಿದೆ ಧರ್ಮಸ್ಥಳವನ್ನ ಮುಳುಗಿಸೋದಿಕ್ಕೆ. ಹಾಗಾಗಿ ಇದು ಹಿಂದೂ ದೇವಸ್ಥಾನದ ಚಾರಿತ್ರ್ಯ ವಧೆಯನ್ನ ಮಾಡ್ತಿದ್ದಾರೆ, ಬೇಕಂತಲೇ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಫಂಡಿಂಗ್ ಕೂಡ ಇದೆ. ಇದನ್ನ ನೀವು NIAಗೆ ತನಿಖೆಗೆ ಕೊಡಿ. ಅಂದ್ರೆ SITಗಿಂತ ಒಂದು ಉತ್ತಮವಾದ ಆಫೀಸರ್ಸ್ಗಳು ಇಲ್ಲಿರ್ತಾರೆ. NIA ಅಂದ್ರೆ ಒಂದು ದೊಡ್ಡ ತನಿಖಾ ತಂಡ, ಅಲ್ಲಿಗೆ ಕೊಡಿ. ನೀವು ಅಲ್ಲಿಗೆ ಕೊಟ್ರೆ ತನಿಖೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲ, ಇಲ್ಲಿ ಷಡ್ಯಂತರ ಮಾಡಿ ಧರ್ಮಸ್ಥಳವನ್ನ ತೇಜೋವಧೆ ಮಾಡುವಂತದ್ದು ಮತ್ತೆ ಹಿಂದೂ ದೇವಸ್ಥಾನಗಳ ತೇಜೋವಧೆ ಮಾಡುವಂತಹದ್ದು ಮಾಡ್ತಿದ್ದಾರೆ ಅಂತ ಹೇಳಿ ವಸಂತ ಗಿಳಿಯಾರ್ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಫಂಡಿಂಗ್ ಬರ್ತಿದ್ಯಂತೆ. ಅಂದ್ರೆ ದಿನ ಬೆಳಗಾದ್ರೆ ಅಲ್ಲಿ ನೋಡ್ತಿದ್ದೀರಾ, ಜನ ಮಾತಾಡ್ತಿದ್ದಾರೆ, ಅಸ್ಥಿಪಂಜರಗಳು ಸಿಗ್ತಿದೆ. ಈಗ ತನಿಖೆ ನಡಿಬೋದಲ್ಲ, ತನಿಖೆ ಇದು ಮುಂದುವರಿಸ್ಬೋದಲ್ಲ. ಬಟ್ NIAಗೆ ಏನಕ್ಕೆ ಕೊಡ್ಬೇಕು ಇವಾಗ ಅಂತ. ಸೊ ವಸಂತ ಗಿಳಿಯಾರ್ ಅವರ ಅಂದ್ರೆ ಮನಸ್ಸಲ್ಲಿ ಏನಿದೆ ಇಲ್ಲಿ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಈಗಾಗಲೇ SIT ತನಿಖೆ ಮಾಡ್ತಿದೆ. ಅವರ ತನಿಖೆ ಮಾಡಾದ್ಮೇಲೆ ಏನು ಸತ್ಯಾಸತ್ಯತೆಗಳು ಹೊರಗೆ ಬಂದ ಮೇಲೆ NIAಗೆ ತನಿಖೆ ಕೊಡ್ಬೋದಲ್ಲ. ಅವರು ಇವಾಗ್ಲೇನೆ ಈ ಪ್ರಕರಣವನ್ನ NIAಗೆ ಕೊಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಿದ್ದಾರೆ. ಹಿಂದೂ ದೇವಸ್ಥಾನದ ಚಾರಿತ್ರ್ಯ ವಧೆ ಆಗ್ತಾ ಇದೆ ಅಂತ ಹೇಳಿ. ಈಗ ಧರ್ಮಸ್ಥಳದಲ್ಲಿ ಈಗೆಲ್ಲ ಘಟನೆಗಳು ನಡೆದಿದೆ, ಈ ರೀತಿ ಆಗಿದೆ ಅಂತಂದ್ರೆ ಅದು ಘಟನೆಗಳು ಅಲ್ಲಾಗಿದೆ ಅಂತ ಹೇಳಿ ಅವರೆಲ್ಲ ಬಂದು ಹೇಳ್ತಿರೋದಕ್ಕೆ ಆ ರೀತಿ ಘಟನೆಗಳಾಗಿದೆ ಅಂತ ಹೇಳಿ ಹೇಳ್ತಿರುವಂಥದ್ದು. ಸುಮ್ಮನೆ ಯಾರೋ ಹುಟ್ಟಾಕೊಂಡು ಅಥವಾ ಏನೋ ಒಂದು ಯಾವುದೋ ಒಂದು ಪ್ಲಾಸ್ಟಿಕ್ ಅಸ್ಥಿಪಂಜರಗಳನ್ನ ತೊಗೊಂಬಂದು ಅಲ್ಲಿ ಇಕ್ಕಿ ಯಾರು ಏನೋ ಬೇಕಂತಲೇ ಸುದ್ದಿಗಳನ್ನ ಕ್ರಿಯೇಟ್ ಮಾಡ್ತಿಲ್ಲ ಅಲ್ವಾ, ಇರೋ ಸುದ್ದಿಗಳನ್ನ ತೋರಿಸ್ತಿರುವಂಥದ್ದು. ಸೊ ಇದ್ರ ಹಿಂದೆ ಷಡ್ಯಂತರ ಇದೆ, ದೊಡ್ಡವರೆಲ್ಲ ಸೇರಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ದೊಡ್ಡವರೆಲ್ಲ ಸೇರಿ ಮಾಡ್ತಿದ್ದಾರೆ ಅಂದರೆ ಅವರೇ ತಗೊಂಡೋಗಿ ಅಸ್ಥಿಪಂಜರನೆಲ್ಲ ಯಾವುದು ಹಳೇದು ಪಳೆದು ಸ್ಮಶಾನದಲ್ಲಿ ಊತಿರೋ ಅಸ್ಥಿಪಂಜರಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಹೂಳಕ್ಕಾಗತ್ತಾ? ಹಾಗಲ್ಲ ಅಲ್ವಾ. ಸೊ ಹೀಗಾಗಿ ಷಡ್ಯಂತರ ಹೆಂಗೆ ಅಂತ ಹೇಳಿ ಅದು ಗೊತ್ತಾಗ್ತಿಲ್ಲ. ಸೊ ಷಡ್ಯಂತರ ನಡೀತಿದೆ ಅಂತ ಹೇಳಿ ವಸಂತ ಗಿಳಿಯಾರ್ ಅವರು ಹೇಳ್ತಿದ್ದಾರೆ. ಸೊ ನೋಡ್ಬೋದು ಷಡ್ಯಂತರ ನಡೆದಿದ್ಯಾ ಇಲ್ವಾ. ಅವ್ರು ಹೇಳೋ ಪ್ರಕಾರ NIAಗೆ ತನಿಖೆ ಕೊಟ್ಟರೆ ಅದು ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.